ಸಚಿವ ಆರ್ ವಿ ದೇಶಪಾಂಡೆ ಕಾಲಿಗೆ ಬಿದ್ದು ರೈತನೊಬ್ಬ ಗೋಳಾಡಿದಂತ ಘಟನೆ ನಡೆದಿದೆ. ತಕ್ಷಣವೇ ಬೆಳೆ ಪರಿಹಾರ ನೀಡುವಂತೆ ರೈತ ಅಂಗಲಾಚಿದ್ದಾನೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಬರ ಅಧ್ಯಯನವನ್ನ ನಡೆಸಿದ್ರು. ಈ ವೇಳೆ ಬೈಲಹೊಂಗಲದ ಮೆಕಲು ಮರಡಿ ಕಲಕುಪ್ಪಿ ಗ್ರಾಮದಲ್ಲಿ ಸಚಿವರು ಜೋಳದ ಬೆಳೆ ಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಈ ವೇಳೆ ರೈತನೊಬ್ಬ ಸಚಿವರ ಕಾಲಿಗೆ ಬಿದ್ದು ಮೊದಲ್ರಿ 1500 ದನ ಇದ್ದು ಈಗ ಬರೀ 200 ದನ ಮೈಕ್ ಕಿತ್ಕೊಂಡು ಮಹಿಳೆಗೆ ಗದರಿರುವಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ. ಸಾಮಾಜಿಕ ಹೋರಾಟಗಾರ ಬಿಎಸ್ ಗೌಡ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ. ಮಹಿಳೆ ತನ್ನ ದುಃಖವನ್ನ ವ್ಯಕ್ತಪಡಿಸುವಾಗ ಅವರ ಕೈಯಲ್ಲಿದ್ದಂತ ಮೈಕ್ ಅನ್ನ ಸಿದ್ದರಾಮಯ್ಯ ಕಿತ್ತುಕೊಂಡಿದ್ದಾರೆ. ಮೈಕ್ ಕಿತ್ತುಕೊಳ್ಳುವಂತ ಭರದಲ್ಲಿ ಮಹಿಳೆಯ ಬಟ್ಟೆಯನ್ನ ಎಳೆದಾಡಿ ದುರ್ಯೋಧನನ ದರ್ಶನವನ್ನ ತೋರಿದ್ದಾರೆ. ಕಾನೂನು ರೀತಿ ಸಿದ್ದರಾಮಯ್ಯ ಅವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಈ ರೀತಿ ಆಗದಂತೆ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸುವಂತೆ ಬಿಎಸ್ ಗೌಡ ಮನವಿಯನ್ನ ಮಾಡಿದ್ದಾರೆ. ಪದೇ ಪದೇ ರಾಜೀನಾಮೆ ಕೊಡ್ತೀನಿ ಅನ್ನೋದು ಸರಿಯಲ್ಲ. ಸಿಎಂ ಕುಮಾರಸ್ವಾಮಿಗೆ ಕಾಂಗ್ರೆಸ್ ನಾಯಕ ತಿರುಗೇಟನ್ನ ನೀಡಿದ್ದಾರೆ. ಇನ್ನಷ್ಟು ಮೆಚುರಿಟಿ ಬರಲಿ ಅಂತ ಮಾಜಿ ಸಚಿವರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಪದೇ ಪದೇ ರಾಜೀನಾಮೆ ಕೊಡ್ತೀನಿ ಅಂತ ಸಿಎಂ ಹೇಳೋದು ಸರಿಯಲ್ಲ ಅಂತ ಸಿಎಂ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ನಾಯಕ ತಿರುಗೇಟನ್ನ ನೀಡಿದ್ದಾರೆ, ಬುದ್ಧಿಮಾತನ್ನ ಹೇಳಿದ್ದಾರೆ. ಇನ್ನಷ್ಟು ಮೆಚುರಿಟಿ ಬರಲಿ ಕುಮಾರಸ್ವಾಮಿ ಅವರಿಗೆ ಅಂತ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಕಿವಿಮಾತನ್ನ ಹೇಳಿರುವಂತದ್ದು. ಹಾಗೆ ಶಾಸಕ ಸೋಮಶೇಖರ್ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ, ಸಿದ್ದರಾಮಯ್ಯ ನಮ್ಮ ನಿಜವಾದ ನಾಯಕರು ಅಂತ ಕೂಡ ಸಿದ್ದರಾಮಯ್ಯನವರ ಗುಣಗಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಕಂಟ್ರೋಲ್ ಮಾಡಿ ಅಂತ ಇವ್ರು ಯಾಕೆ ಹೇಳಬೇಕು, ಆ ರೀತಿಯಾಗಿ ಅನ್ಬಾರ್ದು. 37 ಸ್ಥಾನ ಗೆದ್ರೂ ಕೂಡ ಸಿಎಂ ಸ್ಥಾನವನ್ನ ಕಾಂಗ್ರೆಸ್ನವರು ಜೆಡಿಎಸ್ನವರಿಗೆ ನೀಡಿದ್ದೇವೆ. ಇದು ನಮ್ಮ ಕಾಂಗ್ರೆಸ್ ನಾಯಕರ ದೊಡ್ಡತನ, ಅದನ್ನ ಅರ್ಥ ಮಾಡಿಕೊಂಡು ಗೌರವವನ್ನ ನೀಡಿ ಅಂತ ಹೇಳಿದ್ದಾರೆ. ದಯಮಾಡಿ ಪದೇ ಪದೇ ರಾಜೀನಾಮೆ ನೀಡ್ತೀನಿ ಅಂತ ಮಾತ್ರ ಹೇಳೋದಕ್ಕೆ ಹೋಗಬೇಡಿ ಅಂತ ಇವರು ಹೇಳಿರುವಂತದ್ದು. ನಿಮ್ಮ ಹೇಳಿಕೆಯಿಂದಲೇ ಸರ್ಕಾರಕ್ಕೆ ಹಿಂಜರಿಕೆ ಆಗ್ತಾ ಇದೆ. ಇಂತಹ ಹೇಳಿಕೆಗಳನ್ನ ದಯವಿಟ್ಟು ನೀಡಬೇಡಿ ಕುಮಾರಸ್ವಾಮಿ ಅವರೇ ಅಂತ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮಾಜಿ ಉನ್ನತ ಶಿಕ್ಷಣ ಸಚಿವರು ಹಾಗೆ ಮಾಜಿ ಶಾಸಕರು ಕೂಡ ಆಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಈಗ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಪದೇ ಪದೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋದು ಸರಿಯಲ್ಲ. ಈಗ ನಮ್ಮ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಶಾಸಕರಾಗಿರುವಂತಹ ಸೋಮಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿರೋದ್ರಲ್ಲಿ ಏನ್ ತಪ್ಪಿದೆ, ಸರಿಯಾಗಿ ಇದೆಯಲ್ಲ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ನಮ್ಮ ನಿಜವಾದಂತ ನಾಯಕರು, 37 ಸ್ಥಾನ ಗೆದ್ದಿದ್ರು ನಿಮಗೆ ನಾವು ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟಿಲ್ವಾ, ಇದು ನಮ್ಮ ಕಾಂಗ್ರೆಸ್ ನಾಯಕರ ದೊಡ್ಡತನ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅದನ್ನ ಅರ್ಥ ಮಾಡಿಕೊಂಡು ನೀವು ಗೌರವವನ್ನ ಕೊಡಿ. ಅದನ್ನು ಬಿಟ್ಟು ಅಗ್ಲು ಬಗ್ಲು ಯಾವಾಗ ನೋಡಿದ್ರು ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಹೇಳೋದು ಸರಿಯಲ್ಲ ಅನ್ನೋದನ್ನ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಅವರು. ನಿಮ್ಮ ಹೇಳಿಕೆಯಿಂದ ಸರ್ಕಾರಕ್ಕೆ ಹಿಂಜರಿಕೆ ಆಗ್ತಾ ಇದೆ, ಒಂದು ರೀತಿಯಾದಂತ ಮುಜುಗರ ಆಗ್ತಾ ಇದೆ. ಕಾಂಗ್ರೆಸ್ನ ನಾಯಕರಿಗೂ ಕೂಡ ಒಂದು ರೀತಿಯಾದಂತ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ನೀವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇರುವಂತ ವಿಚಾರ ಅಂತ ಬಸವರಾಜ ರಾಯರೆಡ್ಡಿ ಅವರು ತಿರುಗೇಟನ್ನ ನೀಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಇದೇ ರೀತಿಯಾಗಿ ಹೇಳ್ತಾ ಇದ್ರೆ ಅಂತ ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಅವ್ರು 38 ಜನ ಇದ್ರು ಕೂಡ 80 ಜನ ಶಾಸಕರು ನಮಗೆ ಕೊಟ್ಟಿದಾರಲ್ಲಪ್ಪ, ಎಷ್ಟು ಔದಾರ್ಯ ಕಾಂಗ್ರೆಸ್ಗಿದೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ತಿಳ್ಕೋಬೇಕು. ಇವತ್ತು ಸಣ್ಣ ವಿಚಾರಕ್ಕೆ ನಾ ರಾಜೀನಾಮೆ ಕೊಡ್ತೀನಿ, ಸಣ್ಣ ವಿಷಯಕ್ಕೆ ನಾ ರಾಜೀನಾಮೆ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಇದು ಸರಿಯಲ್ಲ. ಯಾಕಂದ್ರೆ ಕುಮಾರಸ್ವಾಮಿ, ನಾವು ಸಿದ್ದರಾಮಯ್ಯ ಎಲ್ಲ ಒಂದೇ ಪಾರ್ಟಿಯಿಂದ ಬಂದವರು, ಜನತಾ ಪರಿವಾರದಿಂದ.
ನಮ್ಗೆ ಗೊತ್ತು. ಇಂಥ ಭಾವೋದ್ವೇಗಕ್ಕೆ ಒಳಗಾದ ನಿನ್ನೆ ಏನ್ ಮಾತಾಡಿದ್ದಾರೆ ಕಾಂಗ್ರೆಸ್ ಶಾಸಕರು? ನೀನು ಕಾಂಗ್ರೆಸ್ ಶಾಸಕರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳ್ತಾರೆ. ತಪ್ಪಿದೆ, ಮುಖ್ಯಮಂತ್ರಿಗಳು ಹೇಳ್ಬಾರ್ದು. ಅಭಿನಂದನಾ ಸಭೆ ಇದೆ, ಅಲ್ಲಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವರು ಇದ್ದಾಗ ಬಹಳ ಕೆಲಸ ಆಗ್ತಾ ಇತ್ತು, ಅವ್ರು ಎಲ್ಲರಿಗೂ ಬೆಳೆಸಿದ್ರು, ಅವ್ರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ತಪ್ಪೇನಿದೆ? ಎಸ್, ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಅವ್ರು 38 ಜನ ಇದ್ರು ಕೂಡ 80 ಜನ ಶಾಸಕರು ನಮಗೆ ಕೊಟ್ಟಿದಾರಲ್ಲಪ್ಪ, ಎಷ್ಟು ಔದಾರ್ಯ ಕಾಂಗ್ರೆಸ್ಗಿದೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ತಿಳ್ಕೋಬೇಕು. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೆ ನಾ ರಾಜೀನಾಮೆ ಕೊಡ್ತೀನಿ, ಸಣ್ಣ ಸಣ್ಣ ವಿಷಯಕ್ಕೆ ನಾ ರಾಜೀನಾಮೆ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಇದು ಸರಿಯಲ್ಲ. ಯಾಕಂದ್ರೆ ಕುಮಾರಸ್ವಾಮಿ, ನಾವು ಸಿದ್ದರಾಮಯ್ಯ ಎಲ್ಲ ಒಂದೇ ಪಾರ್ಟಿಯಿಂದ ಬಂದವರು, ಜನತಾ ಪರಿವಾರದಿಂದ. ನಮ್ಗೆ ಗೊತ್ತು. ಇಂಥ ಭಾವೋದ್ವೇಗಕ್ಕೆ ಒಳಗಾದ ನಿನ್ನೆ ಏನ್ ಮಾತಾಡಿದ್ದಾರೆ ಕಾಂಗ್ರೆಸ್ ಶಾಸಕರು? ನೀನು ಕಾಂಗ್ರೆಸ್ ಶಾಸಕರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳ್ತಾರೆ. ತಪ್ಪಿದೆ, ಮುಖ್ಯಮಂತ್ರಿಗಳು ಹೇಳ್ಬಾರ್ದು. ಅಭಿನಂದನಾ ಸಭೆ ಇದೆ, ಅಲ್ಲಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವರು ಇದ್ದಾಗ ಬಹಳ ಕೆಲಸ ಆಗ್ತಾ ಇತ್ತು, ಅವ್ರು ಎಲ್ಲರಿಗೂ ಬೆಳೆಸಿದ್ರು, ಅವ್ರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ತಪ್ಪೇನಿದೆ? ಎಸ್. And they are suggesting you to start. Congress leaders, they have to watch all those issues. That is left to them. That is not my reaction has to be taken by me. You ask Congress leaders. I am not concerned person for those things. Same thing. If they want to continue, I am ready to step down. Congress leaders must think about all these things to control them. Yes, they are crossing the line. It will not going to affect on me. It will going to affect on Congress leaders only. Congress leaders, they must control their MLAs. Frequently, if they in the open meetings, if they react like this, that is left to them only. And they are suggesting you to start. Congress leaders. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕಿಡಿಕಾರ್ತಾನೆ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಇವತ್ತು ಮತ್ತೊಬ್ಬರು ಕಾಂಗ್ರೆಸ್ನ ಹಿರಿಯ ನಾಯಕರು ಕಿಡಿಕಾರಿರುವಂತದ್ದು ಯಾವ ರೀತಿಯಾಗಿ ಅವರು ಇಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟರು ಅಂತ? ಪೃಥ್ವಿರಾಜ್, ಇವತ್ತು ಮಾಜಿ ಸಚಿವರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಕೇವಲ 37-38 ಶಾಸಕರನ್ನ ಗೆದ್ದಿರ್ತಕ್ಕಂಥ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಉದಾರ ಮನಸ್ಸಿಂದ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಟ್ಟಿದೆ. 80 ಜನ ಶಾಸಕರಿದ್ರು ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದೆ. ಇದಕ್ಕೆ ತೃಪ್ತಿ ಪಟ್ಟುಕೊಂಡು ಅವರು ಅಧಿಕಾರವನ್ನು ನಡೆಸಬೇಕು. ಆದ್ರೆ ಪದೇ ಈ ರೀತಿ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳುವಂತದ್ದು ಸರಿಯಲ್ಲ ಅನ್ನುವಂತಹದ್ದು ಹೇಳೋದ್ರ ಜೊತೆನಲ್ಲೇ ಅವ್ರಿಗೆ ಇನ್ನಷ್ಟು ಮೆಚುರಿಟಿ ಬರಲಿ ಅನ್ನುವಂತ ಪದವನ್ನ ಅವರು ಬಳಸಿರುವಂತದನ್ನ ಗಮನಿಸಿದ್ರೆ ಕಾಂಗ್ರೆಸ್ ನಾಯಕರಿಗೆ ಎಷ್ಟು ಅಸಮಾಧಾನ ಇದೆ ಮುಖ್ಯಮಂತ್ರಿಗಳ ಮೇಲೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಇದರ ಜೊತೆನಲ್ಲಿ ಪರಮೇಶ್ವರ್ ಅವರು ಮತ್ತೆ ಸೋಮಶೇಖರ್ ಅವರು ನಿನ್ನೆ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಸೋಮಶೇಖರ್ ನೀಡಿರ್ತಕ್ಕಂಥ ಹೇಳಿಕೆಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಸೊ ನಾನು ಕೂಡ ಇವತ್ತು ಅದೇ ಮಾತನ್ನೇ ಉಚ್ಚಾರವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ ಕಾಂಗ್ರೆಸ್ ನಾಯಕರು ಉದಾರ ಮನಸ್ಸಿಂದ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಆ ಪದವನ್ನು ನಾನು ಇನ್ನೂ ಕೂಡ ಉಲ್ಲೇಖವನ್ನ ಮಾಡ್ತೀನಿ. ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಉದ್ದೇಶ ಅಲ್ಲ, ಆದ್ರೆ ಅವರಿಗೆ ಮೆಚುರಿಟಿ ಬರಲಿ ಇನ್ನಷ್ಟು ಅನ್ನುವಂತ ಮಾತನ್ನ ಇವತ್ತು ಬಸವರಾಜ ರೆಡ್ಡಿ ಹೇಳುವಂತದ್ದು. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಸಿಕ್ಕಿದ್ದ ಪ್ರಕರಣದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿಗೆ ಸಂಕಷ್ಟ ಶುರುವಾಗಿದೆ. ಎಸಿಬಿ ಮುಂದೆ 4 ಗುತ್ತಿಗೆದಾರರ ಹೇಳಿಕೆ ನೀಡಿದ್ದು ಅಲೆಮಾರಿ ನಿಗಮದಿಂದ ಹಣ ಬಿಡುಗಡೆಗೆ ಲಂಚದ ಬೇಡಿಕೆ ಇತ್ತು ಅಂತ ಬಾಯ್ಬಿಟ್ಟಿದ್ದಾರಂತೆ. ಸುಮಾರು 2 ಕೋಟಿ ರೂಪಾಯಿ ಲಂಚಕ್ಕೆ ಬೇಡಿಕೆ ಇತ್ತು. ಹೀಗಾಗಿ ಮೊದಲ ಕಂತಿನಲ್ಲಿ 25 ಲಕ್ಷ ಪಾವತಿಸಲು ಗುತ್ತಿಗೆದಾರ ಬಂದಿದ್ದನಂತೆ. ಹಣವನ್ನ ಮೋಹನ್ ಎಂಬಾತನಿಗೆ ನೀಡಿದ್ದಾಗಿ ಗುತ್ತಿಗೆದಾರರ ಹೇಳಿಕೆ ಈಗ ಆಲ್ರೆಡಿ ನೀಡಲಾಗಿರುವಂತದ್ದು. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸಚಿವ ಪುಟ್ಟರಂಗ ಶೆಟ್ಟಿಗೆ ಎಸಿಬಿ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಸಚಿವ ಪುಟ್ಟರಂಗ ಶೆಟ್ಟಿ ವಿಚಾರಣೆಗೆ ಎಸಿಬಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ.
ಇವೆಷ್ಟು ಇವರೆಗಿನ ಸುದ್ದಿ. ಈಗ ಹೊಡಿ 9 ಪ್ರಸಾರವಾಗುತ್ತೆ. ಅದಾದ್ಮೇಲೆ ಈಗ ಮಕ್ಕಳ ಕಳ್ಳರಿದ್ದಾರೆ ಎಚ್ಚರಿಕೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.